ಹಲೋ, ಏನು ನೇಚರ್ ತೋರಿಸ್ತಾ ಇದ್ದೀನಿ ಅಂದ್ಕೊಬಿಟ್ರಾ? ಬನ್ನಿ, ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಆಕ್ಲ್ಯಾಂಡಲ್ಲಿ. ಅದು ಎಲ್ಲ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಹಾಗಾದರೆ ತಡ ಯಾಕೆ, ಶುರು ಮಾಡೋಣ ಬನ್ನಿ. ಇದು ಪ್ಲೇಸು ನಾನು ಇವತ್ತು ಹಸ್ಬೆಂಡಿಗೆ ರಜಾ ಇತ್ತು, ಆದ್ದರಿಂದ ಹೊರಗೋಗೋಣ ಅಂದ್ಕೊಂಡು ಇದು ಮಾಡಿದ್ವಿ, ಪ್ಲ್ಯಾನ್ ಮಾಡಿದ್ವಿ. ನಾನು ಹಸ್ಬೆಂಡ್ ಪ್ಲ್ಯಾನ್ ಮಾಡಿದ್ರೆ ಏನಾಗುತ್ತೆ ಅಲ್ವಾ, ಕೊನೆಯಲ್ಲಿ ವಿನ್ ಆಗೋದು ಯಾರು? ಮಕ್ಕಳಿಗೆ ಇಷ್ಟ ಇರಲಿಲ್ಲ ಡಾಲ್ಫಿನ್ ವೇಲ್ ಕ್ರೂಸಿಗೆ ಹೋಗೋದು. ಯಾಕೆ ಅಂತಂದರೆ ಎಲ್ಲ ಟೈಮಲ್ಲೂ ಡಾಲ್ಫಿನ್ ವೇಲ್ಗೂ ಸಿಗಲ್ಲ ಅಲ್ವಾ. ಫಸ್ಟು ನಾನು ಮಕ್ಕಳು ಹೋದ್ವಿ ಡಾಲ್ಫಿನ್ ವೇಲ್ ಕ್ರೂಸಿಗೆ. ಹಸ್ಬೆಂಡ್ ಮಿಸ್ ಆಗೋದ್ರು, ಪಾರ್ಕಿಂಗು ಹೋಗಿದ್ರು, ಅವ್ರು ಬರೋದು ಲೇಟ್ ಆಯಿತು, ಅದರಿಂದ ಅದು ಫೆರಿ ಹೊರಟ್ಬಿಟ್ಟಿತ್ತು. ಅದಕ್ಕೆ ಹೋಗೋಣ ಅಂತ ಅಂದ್ವಿ. ಅದಕ್ಕೆ ಬೇಡ, ಅದು ಏನಿದ್ರು ಗ್ಯಾಮ್ಲಿಂಗ್ ಥರ, ಒಂದೊಂದು ಸಲ ಸಿಗುತ್ತೆ ಒಂದೊಂದು ಸಲ ಸಿಗಲ್ಲ ಅಂತ. ಸೊ ಅದು ಕ್ಯಾನ್ಸಲ್ ಆಯಿತು. ಆಮೇಲೆ ಕೆಲಿಟಾಟನ್ಗೆ ಹೋಗೋಣ, ಅಂಡರ್ ವರ್ಲ್ಡ್ಗೆ ಹೋಗೋಣ ಅಂತಂದರೆ ಅವರು ಅದಕ್ಕೆ ಬೇಡ, ಯಾರು ಹೋಗ್ತಾರೆ ಅದಕ್ಕೆ ಅಂತ. ಸರಿ ಅಂದ್ಬಿಟ್ಟು ಆಮೇಲೆ ಹಾಗೆ ಇತ್ತು. ಮಧ್ಯಾಹ್ನ ಲೇಟ್ ಆಫ್ಟರ್ನೂನ್ ಮೇಲೆ ಮಿಷನ್ ಬೇಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮಿಷನ್ ಬೇಗೆ ಹೊರಟ್ವಿ. ಅದನ್ನೇ ನಾನು ಈಗ ತೋರಿಸ್ತಾ ಇರೋದು. ಮಿಷನ್ ಬೇ ಅಂತಂದರೆ ಒಂದು ಸಬರ್ಬು. ಅದರಲ್ಲಿ ಏನು ಅಂತಂದರೆ ಅಲಾಂಗ್ ಸೈಡಲ್ಲಿ ಬೀಚು, ಅದು ತುಂಬ ಫೇಮಸ್ಸು. ಮಿಷನ್ ಬೇ ಅಂದರೆ ಸಿಟಿಗೆ ತುಂಬ ಹತ್ತಿರ. ಈಸ್ಟಿಂದ ಒಂದು 7 ಕಿಲೋಮೀಟರ್ಸ್ ಬಂದರೆ ಈ ಮಿಷನ್ ಬೇ ಸಿಗುತ್ತೆ. ಇದು ಮಿಷನ್ ಬೇ 1 ಕಿಲೋಮೀಟ್ರು 1.5 ಕಿಲೋಮೀಟರ್ ತನಕ ಇದೆ, ಆಯಿತಾ. ತುಂಬ ಒಳ್ಳೆ ಇದು. ಆಮೇಲೆ ಟೈಡ್ಸ್ಗಳು ತುಂಬ ಜೋರಿರಲ್ಲ, ವೇವ್ಗಳು. ಇಲ್ಲಿಗೆ ಅಂತೂ ನ್ಯೂ ಇಯರ್ ದಿನ ಅಂತೂ ಕಾಲಿಡೋದಕ್ಕಾಗಲ್ಲ, ಹೆಜ್ಜೆ ಇಡೋದಕ್ಕಾಗಲ್ಲ, ಅಷ್ಟು ರಶ್ ಇರ್ತಾರೆ. ತುಂಬ ಎಲ್ಲ ಟೆಂಟ್ಗಳು ಹಾಕ್ಕೊಂಡು, ಗಜಬ್ ಅಂತೀವಲ್ಲ ಆ ಥರ ಹಾಕ್ಕೊಂಡು ಅಲ್ಲೇ ಫುಡ್ಗಳು ತಿಂತ ಅಲ್ಲೇ ಮಾಡಿಕೊಂಡು ಎಲ್ಲ ಇರ್ತಾರೆ. ಅದಕ್ಕೆ ಎಲ್ಲ ಫೆಸಿಲಿಟಿ ಇದೆ. ಒಂದು ಕಡೆ ಈಗ ಬೀಚಿಗೆ ಹೋದವ್ರಿಗೆ ಅಲ್ಲೇ ರಿನ್ಸ್ ಆಫ್ ಆಗೋದಕ್ಕೆ ಲೇಡೀಸ್ಗೆ ಅಂತ ಸಪ್ರೇಟಾಗಿದೆ, ಜೆಂಟ್ಸಿಗೆ ಅಂತ ಸಪ್ರೇಟಾಗಿದೆ, ಆಯಿತಾ. ಆಮೇಲೆ ನೋಡಿ ಅಲ್ಲಿ ಇದಾಕಿದಾರಲ್ಲ ಇನ್ಫ್ಲೇಟಬಲು, ಅದು ಮಕ್ಕಳಿಗೆ. ಅದು ಟೈಮಿಂಗ್ಸು ನಾವು ಸಂಜೆ ಹೋಗಿದ್ದರಿಂದ ಅದು ಕ್ಲೋಸ್ ಆಗೋಗಿತ್ತು. ಇಲ್ಲ ಅಂತಂದರೆ ಒಂದು 10ಇಂದ 5 ತನಕ ಅಂತೂ ಇರುತ್ತೆ. ಈ ಕಡೆ ಸೈಡು ಇದೆ, ಒಂಥರ ಪಾರ್ಕ್ ಥರ ಇದೆ, ಮಧ್ಯ ವಾಕವೇ, ಆಮೇಲೆ ಬೀಚ್ ಸೈಡು. ಆಮೇಲೆ ಅಲ್ಲಲ್ಲೇ ಕೂತ್ಕೊಳ್ಳೋದಕ್ಕೆ ಬೆಂಚಸ್ಸು, ಟಾಪ್ಸ್ ಎಲ್ಲ ಇಟ್ಟಿದ್ದಾರೆ. ಫೆಸಿಲಿಟಿಗಳು ತುಂಬ ಚೆನ್ನಾಗಿದೆ. ಅದನ್ನು ಹಾಗೆ ಮೇಂಟೇನು ಕೂಡ ಮಾಡಿದ್ದಾರೆ. ಆಮೇಲೆ ಇಲ್ಲಿ ತುಂಬ ರಶ್ ನೋಡಿ. ಈ ಫೌಂಟನ್ದು ಮೆಮೊರಿ ನನಗೆ ತುಂಬ ಚೆನ್ನಾಗಿದೆ, ಆದರೆ ಹೇಳೋದಕ್ಕಾಗಲ್ಲ. ಸಂಜೆ ಟೈಮ್ ಬಂತು ಅಂದರೆ ಫೌಂಟನ್ನು ಅದು ಲೈಟ್ ಅರೇಂಜ್ಮೆಂಟ್ ಇರುತ್ತೆ, ಅದು ಒಂಥರ ತುಂಬ ನೋಡೋದಕ್ಕೆ ರಮಣೀಯವಾಗಿರುತ್ತೆ. ಆಮೇಲೆ ಪುಟ್ಟ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಪ್ಲೇ ಗ್ರೌಂಡ್ ಕೂಡ ಇದೆ, ಮಕ್ಕಳಿಗೆ ಎಲ್ಲರಿಗೂ. ನೋಡಿ, ಇದು ನಾನು ತೋರಿಸ್ತಾ ಇದ್ದೀನಿ ಮಿಷನ್ ಬೇದು. ಇಲ್ಲಿ ಗುಡ್ಡ ಇದೆಯಲ್ಲ, ಅದು ರಂಗಿಟಾಟೋ ಅಂತ, ಅಲ್ಲಿಗೆ ಹೋಗೋದಕ್ಕೆ ಫೆರಿಲೇ ಹೋಗಬೇಕು, ಆಯಿತಾ. ಮತ್ತು ಇಲ್ಲಿ 2 ಗುಡ್ಡಗಳಿದೆ. ನಿಯರ್ ಫೋಕಸ್ ಮಾಡಿದಾಗ ನಾನು ಹೇಳ್ತೀನಿ ಅದ್ರ ಬಗ್ಗೆ ಏನು ಅಂತ ಎಲ್ಲ. ನಾನು ಬ್ಯಾಕ್ ಆ್ಯಂಡ್ ಫ್ರೋತ್ ಬರ್ತಾ ಇದ್ದೀನಿ, ಯಾಕೆ ಅಂತಂದರೆ ಕವರ್ ಮಾಡೋದಕ್ಕೆ. ಒಂದೊಂದು ಸಲನೂ ಅಲ್ಲಿ ಚೇಂಜ್ ಆಗ್ತಾ ಇದ್ದಾಗ ಏನಾದರೂ ಬರ್ತಾ ಇದೆ ಅಂತಂದಾಗ ನಾನು ಆ ಥರ ಹಿಂದೆ ಮುಂದೆ ಬಂದು ಇದು ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ಆದಷ್ಟು ಅವಾಯ್ಡ್ ಮಾಡಿದೆ. ಇಲ್ಲಿ ಸನ್ ಬೇತಿಂಗು ಎಲ್ಲ ಮಾಡ್ತಾಯಿದ್ರಲ್ವ, ಅದೆಲ್ಲ ಬೇಡ, ತೆಗೆಯೋದು ಹಾಕೋದು ಅಂದ್ಬಿಟ್ಟು ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ವಲ್ಪ ಹಾಗೆ ಅಂಕು ಡೊಂಕು ಹಾಕಿ ಮಾಡಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಹೋಗಿ ಅಲ್ಲಿಂದ ನೋಡೋದಕ್ಕೂ ಕೂಡ ಜಾಗ ಮಾಡಿದ್ದಾರೆ. ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದು. ಏನು ಹೇಳ್ತಾರೆ, ಕೊರೆತ, ನೀರಿನ ಕೊರೆತ ಅಂತೀವಲ್ಲ, ಅಲೆಗಳೆಲ್ಲ ಬಂದು ಹೊಡೆದು ಆ ಥರ ಆಗಿದೆ. ಒಂದು ಕಡೆ ಅಂತೂ ಫುಲ್ಲು ಒಂದು ದೊಡ್ಡ ಮರದ್ದು ರೂಟ್ಸ್ಗಳನ್ನ ಹಾಗೆ ನೋಡ್ಬೋದಾಗಿತ್ತು. ಅದು ಒಂಥರ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಆಮೇಲೆ ಆ ಕಡೆ ಸೈಡು ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾನೂ ಇದೆ. ಆ ಕಡೆ ಮನೆಗಳಂತೂ ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಪಾರ್ಕಿಂಗ್ ಲಾಟಲ್ಲಿ ಜಾಗ ಸಿಗದೇ ಇದ್ದಾಗ ಏನು ಮಾಡ್ತೀವಿ, ಈ ಕಡೆ ರೋಡ್ ಸೈಡೆ ಕರ್ಬಲ್ಲೇ ಪಾರ್ಕ್ ಮಾಡ್ತೀವಿ.
ನ್ಯೂ ಇಯರ್ಗಳಲ್ಲಂತೂ ಪಾರ್ಕ್ ಮಾಡೋದಕ್ಕೆ ಆಗಲ್ಲ. ನಾನು ಮಾತಾಡ್ಕೊಂಡು ಹೊರಟೋಗಿದ್ದೀನಿ, ನೋಡಿದ್ರೆ ವಾಯ್ಸ್ ಓವರೇ ಆಗಿರಲಿಲ್ಲ, ಅದಕ್ಕೆ ಹಿಂದೆ ಬರಬೇಕಾಯ್ತು. ನೋಡಿ, ಸುಮಾರು ಮಾಡಿದ್ದೆ ವಾಯ್ಸ್ ಓವರ್, ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಮಾಡಿದ್ದೆ. ಏನು ಮಾಡೋಣ, ಒಂದೊಂದು ಸಲ ಹೋಗುತ್ತಲ್ವ ಮಿಸ್ಟೇಕು, ಅದನ್ನು ಇದು ಮಾಡಿಕೊಂಡೇ ಹೋಗಬೇಕು ಮುಂದೆ. ಅದಕ್ಕೆ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಅಷ್ಟೊಂದು ಅಲೆಗಳ ರಭಸ ಇಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಇದು ಲೈನ್ ಹಾಕಿದ್ದಾರೆ. ಯಾಕೆ ಅಂತಂದರೆ ಒಂದು ಸೈಡು ಒಬ್ಬರು ಹೋಗೋದಕ್ಕೆ, ಇನ್ನೊಬ್ಬರು ಬರೋದಕ್ಕೆ ಅಂತ. ಇಲ್ಲಿ ತುಂಬ ಅಂದರೆ ತುಂಬ ಮಾಡ್ತಾರೆ ವಾಕ್ ಸಂಜೆ ಟೈಮಲ್ಲಿ. ನೆನ್ನೆ ಯಾಕೋ ಇರಲಿಲ್ಲ ಜಾಸ್ತಿ ಜನ. ತುಂಬ ಜಾಗ್ ಮಾಡ್ತಾಯಿರ್ತಾರೆ, ವಾಕ್ ಮಾಡ್ತಾಯಿರ್ತಾರೆ ವಯಸ್ಸಾದವರು, ಮತ್ತು ಕೆಲವರು ಬೈಕ್ ಮಾಡ್ತಾಯಿರ್ತಾರೆ. ನೆನ್ನೆ ಅಷ್ಟೊಂದು ಇರಲಿಲ್ಲ. ಆದರೆ ಒಂದು ಮಗ ಮತ್ತು ತಂದೆ ಅನಿಸುತ್ತೆ, ಅವರು ಈ ಸ್ಕೂಟರ್ಗಳಿರುತ್ತಲ್ಲ ಅದರಲ್ಲಿ ತುಂಬ ಮಾಡ್ತಾಯಿದ್ರು. ಹೇಗೆ ಅಂತಂದರೆ ನಮಗೆ 3 ಸಲ ಸಿಕ್ಕಿದ್ರು. ಒಂದು ಸಲ ಹೀಗೆ ನಮ್ಮ ಮುಂದೆ ಹೋದರು, ಮತ್ತೆ ಪುನಃ ರಿಟರ್ನ್ ಬಂದು ಮತ್ತೆ ಇನ್ನೊಂದು ಸೀನಿಕ್ ಡ್ರೈವ್ಗೆ ಹೋದರು. ನೋಡಿ ಅಲ್ಲಿ ಫೆರಿ ಬರ್ತಾಯಿದೆ. ಫೆರಿ ಅಂತ ಹೇಳಿದ್ನಲ್ಲ, ಈಗ ಒಂದು ಪ್ಲೇಸಿಂದ ಒಂದಕ್ಕೆ ಹೋಗಬೇಕು ಅಂತಂದರೆ ಆ ಥರ ಫೆರಿಲಿ ಅದನ್ನು ನೀವು ಎನ್ಲಾರ್ಜ್ ಮಾಡ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಂತೂ ಒಂದೊಂದಂತೂ ತುಂಬ ಲಕ್ಸೂರಿಯಸ್ ಆಗಿರುತ್ತೆ. ಈಗ ನಾವು ಒಂದು ಪ್ಲೇಸಿಂದ ಒಂದಕ್ಕೆ ಹೋಗಬೇಕು ಅಂತಂದರೆ ಬಸ್ಸು, ಟ್ರೈನು ಮತ್ತು ಈ ಫೆರ್ರಿ ಇದೆಲ್ಲದಕ್ಕೂ ನಮ್ಮ ಹತ್ರ ಒಂದೇ ಒಂದು ಇರುತ್ತೆ, ಹಾಪ್ ಕಾರ್ಡ್ ಅಂತ, 80 ಹಾಪ್ ಕಾರ್ಡ್ ಅಂತ. ಅದನ್ನು 3ರಲ್ಲೂ ನಾವು ಬಳಸ್ಬೋದು. ಈ ಇಂಡಿಯಾದಲ್ಲಿ ನಮಗೆ ಟ್ರೈನಲ್ಲಿ ಹೋಗಬೇಕು ಅಂದರೆ ಟ್ರೈನ್ ಪಾಸ್ ಇರಬೇಕು, ಬಸ್ಸಲ್ಲಿ ಹೋಗಬೇಕು ಅಂದರೆ ಬಸ್ ಪಾಸ್ ಇರಬೇಕು ಅಲ್ವಾ. ಇಲ್ಲಿ ಆ ಥರ ಇಲ್ಲ, ಎಲ್ಲದಕ್ಕೂ ಒಂದೇ. ಆದರೆ ಅದನ್ನು ನಾವು ಆಕ್ಲ್ಯಾಂಡಲ್ಲಿ ಮಾತ್ರ ಬಳಸೋದಕ್ಕಾಗೋದು, ಬೇರೆ ಕಡೆ ಆಗಲ್ಲ. ಇದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದು ಯಾಚ್ ಕ್ಲಬ್ ಅಂತ. ಯಾಚ್ ಅಂತಂದರೆ ಇದು ಏನೋ ಬೋಟೇನೆ. ಆ ಬೋಟ್ಗಳಿಗೆ ಒಂಥರ ದಾರ ಥರ ಇದು ಮಾಡಿಕೊಂಡು, ಮುಂಚೆ ಬಂತಲ್ಲ ಈ ಸೇಲರ್ಸ್ಗಳು ಯೂಸ್ ಮಾಡ್ತಾ ಇದ್ರಲ್ಲ, ವಿಂಡ್ ಯಾವ ಕಡೆಗೆ ಬರುತ್ತೋ ಆ ಕಡೆ ಇದು ಮಾಡಿಕೊಂಡು ಅದನ್ನು ಥ್ರೆಡ್ಡಿಂದ ಇದು ಮಾಡಿ ಏನೋ ಬೋಟ್ಗಳು ನಡೆಸ್ತಾ ಇದ್ರಲ್ವ ಇಂಜಿನ್ ಅಲ್ಲದೇ, ಅದು ಯಾಚ್ ಕ್ಲಬ್ಬು. ಅದೇ ಥರ ಇದು. ಆಮೇಲೆ ಇಲ್ಲಿ ಎಲ್ಲ ಕಡೆನೂ ಏನೋ ಈ ಥರ ಬೋರ್ಡ್ಗಳು ಹಾಕಿರ್ತಾರೆ, ಆ ಪ್ಲೇಸ್ಗಳ ಮಹತ್ವ ಮತ್ತು ಮಾಹಿತಿಗಳು ಕೊಟ್ಟಿರ್ತಾರೆ. ಆಮೇಲೆ ಮತ್ತು ಇನ್ನೊಂದು ಏನು ಅಂತಂದರೆ, ಹೊಸ ಹಳೆಯ ಫೋಟೋ, ಮುಂಚೆ ಹೇಗಿತ್ತು ಆ ಪ್ಲೇಸು ಮತ್ತು ಈಗ ಹೇಗಿದೆ ಅನ್ನೋದನ್ನು ತೋರಿಸಿರ್ತಾರೆ. ಅದು ತುಂಬಾ ಒಂಥರ ಉಪಯುಕ್ತ ಎಲ್ಲರಿಗೂ ತಿಳ್ಕೊಳ್ಳೋದಕ್ಕೆ. ನೋಡಿ, ಇವರೆಲ್ಲ ಫಿಶಿಂಗ್ ಮಾಡೋದಕ್ಕೋ ಅಥವಾ ಯಾಚಿದಕ್ಕೋ ಬರ್ತಾರೆ, ಅಥವಾ ಸೈಟ್ ಸೀಯಿಂಗೂ ಬರ್ತಾರೆ. ನೋಡಿ, ಇಲ್ಲಿ 2 ಗುಡ್ಡ ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲಿ ಸಿಟಿಗೆ ಹತ್ರ ಆದ ಗುಡ್ಡ ಡೇವನ್ ಪೋರ್ಟ್ ಅಂತ. ಡೇವನ್ ಪೋರ್ಟು ತುಂಬ ಹತ್ರ. ನಮ್ಮ ಹಾಪ್ ಕಾರ್ಡಲ್ಲಿ ಒಂದು $4 $5 ಆಗುತ್ತೆ ಅಷ್ಟೇ. ಆಮೇಲೆ ಈ ಕಡೆ ಸೈಡ್ ತುಂಬ ಬಿಸಿಲಿದ್ದರಿಂದ ಆ ಕಡೆ ನನಗೆ ಫೋಕಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಆದರೂ ಕೂಡ ನೋಡಿ, ಅಲ್ಲಿ ಸೂರ್ಯನೂ ಕವರ್ ಮಾಡಿದ್ದೀನಿ, ಸೂರ್ಯನ ಕಿರಣ ಹೇಗೆ ಕಾಣಿಸ್ತಾ ಇದೆ ಅಂತ. ಆಮೇಲೆ ಅದು ನಮ್ಮ ಸಿಟಿ ವ್ಯೂ, ಅಲ್ಲಿ ಸ್ಕೈ ಟವರ್ ನೋಡ್ಬೋದು ಮತ್ತು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸು. ಅದಕ್ಕೆ ಹತ್ತಿರವಾಗಿ ಅಲ್ಲಿ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಅದೇನೇ ಡೇವನ್ ಪೋರ್ಟು. ಮತ್ತು ಈ ಕಡೆ ಡೇವನ್ ಪೋರ್ಟ್ಗೂ ಸಿಟಿಗೂ ಮಧ್ಯೆ ಒಂದು ಪೋಲ್ಗಳ ಥರ ಕಾಣಿಸ್ತಾ ಇದೆಯಲ್ಲ ಕಂಬ, ಅದು ಹಾರ್ಬರ್ದು. ಅದು ಮೇನ್ಲಿ ಈ ಕಾರ್ಗೋ ಹಾರ್ಬರು, ಅಂದರೆ ಒಂದು ಕಡೆಯಿಂದ ಒಂದು ಇದಕ್ಕೆ ಸಾಗಿಸ್ತಾ ಇರ್ತಾರಲ್ಲ ಸರಕು ಸಾಮಾನುಗಳನ್ನ, ಅದು ಕಾರ್ಗೋದು. ಅದು ತುಂಬಾ ಇರುತ್ತೆ, ಅದು ತುಂಬ ದೊಡ್ಡದಿದೆ. ಅದರ ತುಂಬ ಅಂತೂ ಕಂಟೈನರ್ಗಳು ಫುಲ್ಲು ಇದು ಮಾಡೋದಕ್ಕೆ. ನೆಕ್ಸ್ಟ್ ಸಲದಿಂದ ಈ ವಿಡಿಯೋಗಳು ಅಷ್ಟೊಂದು ಚೆನ್ನಾಗಾಗಿಲ್ಲ ಅಂತನೋ ಏನೋ ನನಗೆ ಅನ್ನಿಸ್ತಾ ಇದೆ. ಏಕೆ ಅಂತಂದರೆ ನನ್ನ ಕೈ ಶೇಕ್ ಆಗ್ತಾಯಿತ್ತು, ಸೆಲ್ಫಿ ಸ್ಟಿಕ್ ಮುರಿದೋಗಿದ್ದರಿಂದ ನಾನು ಅದನ್ನು ತೊಗೊಂಡೋಗಿರಲಿಲ್ಲ. ಸೆಲ್ಫಿ ಸ್ಟಿಕ್ ಇದೆ, ಅದು ಮುರಿದೋಗಿದೆ. ಏನೋ ಆಟ ಆಡುವಾಗ ನನ್ನ ಮಕ್ಕಳು ಅದನ್ನು ಮುರಿದಾಕ್ಬಿಟ್ಟಿದ್ರು. ಅದು ಈ ಗಾಡಿ ಇರುತ್ತೆ, ಅದು ಪಟ್ ಅಂತ ತೊಂದರೆ ಇಲ್ಲ. ನನ್ನ ಫೋನಿಗೆ ಕೆಳಗಿದ್ರೆ ಹಾಳಾಗುತ್ತೆ ಅನ್ನೋದು, ಅದಕ್ಕೆ ತೊಗೊಂಡೋಗಿರಲಿಲ್ಲ. ನಾನೇ ಕೈಯಲ್ಲಿ ಇಟ್ಕೊಂಡಿದ್ದೆ. ಅದು
ಅದು ಸಿಟಿ ವ್ಯೂ. ಅದು ಫಸ್ಟ್ನೇ ಗುಡ್ಡ. ಸೆಕೆಂಡ್ನೇದು ಇದೆಯಲ್ಲ ಅದು ರಂಗಿಕಟ್ಟು ಅಂತ. ನೋಡಿ ಇಲ್ಲಿ ಓಡೋರು ಹೋಗ್ತಾ ಇರ್ತಾರೆ. ಇದು ಮೇಲೆ ಇನ್ನೊಂದು ವೈಟ್ ಕಾಣಿಸ್ತಾ ಇದೆಯಲ್ಲ ಅದು ಸೀನಿಕ್ ಟ್ರೈನ್. ಅದನ್ನು ನಾವು ಇದುವರೆಗೂ ಇನ್ನೊಂದ್ಸಲ ನೆಕ್ಸ್ಟ್ ಸಲ ಹೋದಾಗ ಹೋಗ್ಬೇಕು. ಸಾರಿ, ಅಷ್ಟು ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅದಕ್ಕೆ ಇವತ್ತು ನಾನು ವಾಕ್ ಹೋಗಲೇ ಇಲ್ಲ. ನೋಡಿ ನೋಡಿ ಆ ಮರದ್ದು ಹೇಳಿದೆ ಅಲ್ವಾ, ನೀರಿನ ಕೊರತೆ, ಅದರಿಂದ ಮರ ರೂಟ್ ಸಮೇತ ಕಾಣಿಸುತ್ತೆ ತುಂಬ ಇದಾಗಿ ಅಂತ. ಅದೇ ಮರ ಅದು ಡೇವನ್ ಪೋರ್ಟು, ರಂಗಿಪೇಟು. ಅಲ್ಲಿಂದ ಅಲ್ಲಿಗೆ ಫೆರಿಗಳು ಹೋಗುತ್ತೆ. ಫೆರಿ ಹೋಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ತೋರಿಸ್ತೀನಿ. ಆಮೇಲೆ ಆ ಬ್ರಿಡ್ಜ್ ಥರ ಕಾಣಿಸ್ತಾ ಇದೆಯಲ್ಲ ಹೋಗ್ಬೋದು. ಅಲ್ಲಿ ತುಂಬ ಫಿಶಿಂಗ್ ಮಾಡ್ತಾರೆ ಎಲ್ಲರೂ. ಆ ಫಿಶಿಂಗ್ ಮಾಡೋದು ಸುಮಾರು ಸಲ ನಾನು ನೋಡಿದ್ದೀನಿ. ನಾನು ಫಸ್ಟ್ ಬಂದಿರೋದು ಆ ಬ್ರಿಡ್ಜ್ದು. ಏನಪ್ಪ ಅಂತಂದರೆ ನಾನು ಇವಾಗ ಫಸ್ಟ್ ಜಸ್ಟ್ ಒಂದು 5 months ಇದ್ದೆ. ಆಗ ಎಷ್ಟು ಚಳಿ ಇತ್ತು ಅಂತ ಅಂದರೆ ನನ್ನ ಮಗಂದು ಬಟ್ಟೆಗಳದ್ದು ಆ 5 months ಬೇಬಿದು ಬಟನ್ಗಳೆಲ್ಲ ಹೊರಟೋಯ್ತು, ಓಪನ್ ಆಗೋಯ್ತು. ಅಷ್ಟು ಗಾಳಿ ಇತ್ತು ಅಲ್ಲಿ. ಆವಾಗಲಿಂದ ನನಗೆ ಅಲ್ಲಿ ಹೋಗೋದಕ್ಕೆ ಒಂಥರ ಭಯ. ಒಂದು ಕಡೆ ಬಿಸಿಲು, ಒಂದು ಕಡೆ ಸ್ವಲ್ಪ ಪರವಾಗಿಲ್ಲ. ಆ ಥರ ಎಲ್ಲ ವೆದರು ಈಗ ಇಲ್ಲಿ ಕಾಣಿಸ್ತಾ ಇದೆ. ಸದ್ಯ ನೆನ್ನೆ ಅಷ್ಟೊಂದು ಬಿಸಿಲಿತ್ತು, ಅಷ್ಟೊಂದು ಗಾಳಿ ಅದೆಲ್ಲ ಇರಲಿಲ್ಲ. ಮತ್ತು ಮಳೆ ಬರಲಿಲ್ಲ. ಅದೇನೆ ಮಳೆ ಬಂದಿದ್ರೆ ಎಲ್ಲ ಪ್ಲ್ಯಾನು ಚೌಪಟ್ಟಾಗಿ ಹೋಗೋದು ಅಲ್ವಾ. ಒಂದೊಂದು ಸಲ ಹಾಗೇ ಅನ್ಪ್ರಿಡಿಕ್ಟಬಲು. ಸಾಮಾನ್ಯ ಪ್ರಿಡಿಕ್ಟ್ ಮಾಡಿರ್ತಾರೆ ವೆದರ್ ಫೋರ್ಕಾಸ್ಟ್ನ. ಒಂದೊಂದು ಸಲ ಹಾಗೆ ಇದು ಪ್ರಿಡಿಕ್ಟ್ ಹಾಗೆ ತಪ್ಪಾಗಿ ಹೋಗಿರುತ್ತೆ. ಒಂದೊಂದು ಸಲ ಅಂತೂ ಆ್ಯಕ್ಯುರೇಟಾಗಿ ಹೇಳಿರ್ತಾರೆ. ನೋಡಿ ಇದು ಈ ಕಡೆ ಅದೇ ಹೇಳ್ತಿದ್ನಲ್ಲ ಸೀ ವರ್ಲ್ಡು, ಅಂಡರ್ ಸೀ ವರ್ಲ್ಡ್ ಅಂತ. ಅದು ಏನೋ ಕೆಲಿಟಾಟನ್ ಅಂತ ಹೆಸರು. ಅದು ಮಾರ್ನಿಂಗ್ 10 o'clock ಓಪನ್ ಆಗಿ ಸಂಜೆ 5 o'clock ಕ್ಲೋಸ್ ಆಗೋಗುತ್ತೆ. ಆದರೂ ಕೂಡ ಏನೋ ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ ತುಂಬ ಜನ. ನನಗೆ ಅದೇ ಡೌಟ್ ಆಗೋಯ್ತು, ನಿನ್ನ ಓಪನ್ ಇದೆಯಾ ಅಂತ. ಆಮೇಲೆ ಅನ್ನಿಸ್ತು ಇಲ್ಲ ಇಲ್ಲ ಅದು 5 o'clock ಕ್ಲೋಸ್ ಅಲ್ಲ ಅಂತ. ಆಮೇಲೆ ಆ ಸೀ ವರ್ಲ್ಡು ಆ ಕಡೆ ಸೈಡಿಂದ ಈ ಕಡೆ ಸೈಡ್ ತನಕನೂ ಇದೆ ಒಳಗಡೆ. ಅದು ಒಳಗಡೆ ನೋಡಿದಾಗ ಗೊತ್ತಾಗುತ್ತೆ ಹೇಗಿದೆ ನಮ್ಮ ಆಕ್ಲ್ಯಾಂಡು. ಇಷ್ಟಪಡ್ತಿದ್ದೀರಾ? ಇದ್ರ ಮಧ್ಯೆ ನನ್ನ ಮಕ್ಕಳು ಬೇರೆ ಒಂದು ಸ್ವಲ್ಪ ಗಲಾಟೆ ಮಾಡಿಕೊಂಡ್ರು. ಇಬ್ಬರು ದೊಡ್ಡವನು ಚಿಕ್ಕವನು ಕಿತ್ತಾಡಿಕೊಂಡ್ರು ಪ್ರೀತಿಯಿಂದ. ಅದಕ್ಕೆ ದೊಡ್ಡವನು ಅವ್ರ ಅಪ್ಪನ ಜೊತೆ ಹೋದ, ಚಿಕ್ಕವನನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ. ಒಂದೊಂದು ಸಲ ತೀರಾ ಇಂಟರ್ಫಿಯರ್ ಆಗಲ್ಲ. ಯಾಕೆ ಅಂತಂದರೆ ಅವರಿಬ್ಬರು ಸರಿ ಹೋಗ್ತಾರೆ, ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗಲ್ಲ ಅಲ್ವಾ. ನಾವು 4 ಜನ ಇರುವಾಗ ಯಾರ ಜೊತೆ ಕಿತ್ತಾಡ್ಕೊಂಡು ಹೇಗಿದ್ದು ಮಾಡೋಣ. ತುಂಬ ಜನರು ವಾಕ್ ಮಾಡ್ತಾಯಿದ್ರು, ತುಂಬ ಜನ ಅವರು ಜಾಗ್ ಮಾಡ್ತಾಯಿದ್ರು. ಇದು ಹೀಗೇನೆ ಸ್ಲೋಪಲ್ಲಿ ಹೋಗೋದಕ್ಕೆ, ಆದರೆ ಕ್ಲೋಸ್ ಆಗೋಗಿದೆ ಅದು. ಅಲ್ಲಿ ಮುಳುಗೋಗಿದೆ ಅಲ್ವಾ. ಇದು ಅದೇ ಹೇಳಿದ್ನಲ್ಲ ಫಿಶಿಂಗ್ ತುಂಬ ಮಾಡ್ತಿರ್ತಾರೆ ಅಂತ. ಅದಕ್ಕೆ ಇದಕ್ಕೆ ಹೋಗೋದಕ್ಕೆ ಭಯ ನನಗೆ. ಯಾಕೆ ಅಂತಂದರೆ ಅಷ್ಟು ಅಗಲ ಇಲ್ಲ, ಗಾಳಿ ಒಂದು ಸ್ವಲ್ಪ ಈಗ ಬಾಗಿದ್ರು ಎಲ್ಲಿ ಬಿದ್ದೋಗುತ್ತೋ ಅನ್ನೋಂಗಿರುತ್ತೆ. ಆದ್ದರಿಂದ ಅವಾಯ್ಡ್ ಮಾಡಿಕೊಂಡೆ, ಹೆಚ್ಚಿಗೆ ವಿಡಿಯೋ ಕವರು ಮಾಡಲಿಲ್ಲ. ನೋಡಿ ಇದು ಹೋಗ್ತಿದ್ದಾರಲ್ಲ ಇಬ್ಬರು, ಅದು ಕಯಾಕ್ ಅಂತ. ಕಯಾಕ್ ಅಂತಂದರೆ ಏನು, ಜಸ್ಟ್ ಒಂದು ಏನು ಐಸ್ ಸ್ಕೀಯಿಂಗ್ ಥರ ಮಾಡೋದಕ್ಕೆ ಫ್ಲ್ಯಾಟ್ ಇರುತ್ತಲ್ಲ ಆ ಥರದ್ರಲ್ಲಿ ಅವರು ಮಾಡ್ತಾಯಿದ್ರು. ಹೇಗೆ ಮಾಡ್ತಿದ್ರು ಏನೋ ಅದು ನಂಗೆ ನೋಡೋದಕ್ಕೇ ಭಯ ಆಗ್ತಾಯಿತ್ತು. ಒಬ್ಬರು ಮಾಡ್ತಾಯಿದ್ರು ಹುಡುಗಿ, ಇನ್ನೊಬ್ಬರು ಕೂತಿದ್ರು ಹುಡುಗಿ ಹಾಗೆ. ಆಮೇಲೆ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ನನ್ನ ಮಗ ನಾನು ವಿಡಿಯೋ ತೊಗೊಂಡು ಹಿಂದೆ ಆಗೋದೆ.
ನನ್ನ ಮಗ ಮುಂದೆ ಹೋದ, ನನ್ನ ಹಿಂದೆ ನನ್ನ ಹಸ್ಬೆಂಡ್ ಬರ್ತಾ ಇದ್ದು. ಇನ್ನು ದೊಡ್ಡ ಮಗ ಅಂತೂ ಮುಂಚೆನೇ ಹೊರಟೋಗಿದ್ದ, ಅವನಿಗೆ ಬ್ರಿಡ್ಜಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಹೋಗಲಿ ಬಿಡು, ಕಾರ್ ಹತ್ರ ಕೂತಿರ್ತಾನೆ ಅಂತ ಸುಮ್ಮನೆ ಆದ್ವಿ. ಹೇಗಿದೆ ಆ ಬೆಟ್ಟಗಳು, ಒಂದು ಸೈಡು ಬೆಟ್ಟ, ಒಂದು ಸೈಡು ಬೀಚು, ಆಮೇಲೆ ಅದರ ಸೈಡು ಇನ್ನೊಂದು ಸೈಡು ಏನೋ ಮನೆಗಳು, ಅವೆಲ್ಲ ತುಂಬ ಚೆನ್ನಾಗಿದೆ. ಆಗಲೇ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಹಾರ್ಬರ್ ತೋರಿಸೋಣ ಅಂತ ಅಂದ್ಬಿಟ್ಟು ತುಂಬ ಫೋಕಸ್ ಮಾಡಿದೆ, ಅದು ಕಾಣಿಸ್ತಾನೇ ಇರಲಿಲ್ಲ. ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು, ನೋಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಸ್ವಲ್ಪ. ಅದು ಡೇವನ್ ಪೋರ್ಟು, ಅದು ಬಸ್ ಸ್ಟ್ಯಾಂಡು. ಆಮೇಲೆ ನೋಡಿ ಅಲ್ಲಿ ಕೆಲವೆಲ್ಲ ಫೆರಿಗಳು ಇದು ಮಾಡಿದ್ದಾರೆ. ಆಮೇಲೆ ಒಂದು ಕಾರ್ಗೋ ಶಿಪ್ಗಳು ಕಾಣಿಸ್ತು, ಅದು ಫೋಕಸ್ ಮಾಡೋಣ ಅಂತಂದರೆ ನಂದು ಔಟ್ ಆಫ್ ಫೋಕಸ್ ಆಯಿತು ಕಾರಲ್ಲಿ. ಆ ಥರ ನೋಡಿ, ಇದೆಲ್ಲ ಕಾರಿಂದನೇ ಫೋಕಸ್ ಮಾಡ್ತಾ ಹೋಗಿದ್ದೀನಿ. ಇದನ್ನೆಲ್ಲ ಫೆರಿಗಳು ಅಂತಂದರೆ ಇವೆಲ್ಲ ಪ್ರೈವೇಟ್ಗಳು ಸ್ವಂತಕ್ಕೆ ಇಟ್ಕೊಂಡಿರೋದು. ವೆದರ್ ಚೆನ್ನಾಗಿರುವಾಗ, ಅವರು ರಜೆ ಇರುವಾಗ ಅದನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ಫಿಶಿಂಗ್ ಆದರೂ ಹೋಗ್ಬೋದು, ಏನಾದರೂ. ನೋಡಿ ಹೇಗೆ ಪಾರ್ಕ್ ಮಾಡಿದ್ದಾರೆ, ಒಂದು 2 ವೀಲರು 4 ವೀಲರ್ಗಳು ಪಾರ್ಕ್ ಮಾಡಿದಾಗೆ ಇದನ್ನು ಇಟ್ಟಿದ್ದಾರೆ ಡಾಕ್ಗಳಲ್ಲಿ ಕಟ್ಬಿಟ್ಟು. ತುಂಬ ಜನ ಇದು ಮಾಡ್ತಾರೆ, ಅದನ್ನು ಇಷ್ಟಪಡ್ತಾರೆ. ನಾನು ವರ್ಕ್ ಮಾಡ್ತಾ ಇದ್ನಲ್ಲ, ಅಲ್ಲಿ ಸುಮಾರು ಡೆಂಟಿಸ್ಟ್ಗಳ ಹತ್ರ ಈ ಥರ ಇತ್ತು. ಏನು ಅಂತಂದರೆ ಅವರು ವಾರಕ್ಕೆ ಒಂದು 3 ದಿನ ವರ್ಕ್ ಮಾಡೋದು, ಇನ್ನೊಂದು 2 ದಿನ ಈ ಥರ ಫಿಶಿಂಗ್ ಹೊಟ್ಟೋಗೋದು. ಈ ಥರ ಇದರಲ್ಲಿ ಬೋಟ್ಗಳಲ್ಲಿ, ಫೆರಿಗಳಲ್ಲಿ ಅವರು ಫಿಶಿಂಗ್ ಹೋಗಿ ಫಿಶ್ ಎಲ್ಲ ಹಿಡ್ಕೊಂಡು ಬಂದು ವಾರಕ್ಕೆ ಎಷ್ಟು ಫಿಶ್ ಆಗುತ್ತೆ ಅಷ್ಟು ಹಿಡ್ಕೋತಾಯಿದ್ರು. ಅದನ್ನು ಯೂಸ್ ಮಾಡ್ಕೋತಾಯಿದ್ರು, ತೊಗೋತಾ ಇರಲಿಲ್ಲ ಅನಿಸುತ್ತೆ ಅವರೆಲ್ಲ. ಹೀಗೆ ಸುಮಾರು ಹೀಗೆ ಹೋಗ್ತಾ ಇದ್ದರೆ ಹೀಗೆ ಸಿಗ್ತಾನೇ ಇರುತ್ತೆ. ಅದೇ ಹೇಳಿದೆ ಅಲ್ವಾ, 1.5 ತನಕ ಇದೆ ಅಂತ ಮಿಷನ್ ಬೇ. ಹೀಗೆ ಇಲ್ಲಿ ಸ್ವಲ್ಪ ಸೂರ್ಯ ಅಷ್ಟು ಇರಲಿಲ್ಲ ಅಲ್ವಾ, ಅದರಿಂದ ಡಲ್ಲಾಗಿ ಕಾಣಿಸ್ತಾ ಇದೆ. ಆಮೇಲೂ ಮತ್ತೆ ನಾನು ಕಾರಿಂದ ಫೋಕಸ್ ಮಾಡಿ ತೆಗೆದೆ ಅಲ್ವಾ ಅದು. ಆಮೇಲೆ ಇಲ್ಲೆಲ್ಲೋ ಒಂದು ಕಡೆ ನಾನು ಹಾರ್ಬರ್ ಬ್ರಿಡ್ಜು ತೋರಿಸಿದ್ದೀನಿ, ಅದು ಹೇಳೋಣ ಅಂತಂದರೆ ಕಾಣಿಸ್ಲೇ ಇಲ್ಲ. ಒಂದು ಬ್ರಿಡ್ಜು, ಅದು ನಾರ್ತ್ ಶೋರಿಗೆ ಕನೆಕ್ಟ್ ಆಗುತ್ತೆ. ನಾರ್ತ್ ಶೋರಿಗೆ ಹೋಗಬೇಕು ಅಂತಂದರೆ ನಾವು ಆ ಬ್ರಿಡ್ಜ್ ಮೂಲಕನೇ ಹೋಗಬೇಕು. ಅದು ತುಂಬ ಫೇಮಸ್ಸು ಹಾರ್ಬರ್ ಬ್ರಿಡ್ಜು ಅಂತ. ನನಗೆ ಈಗಲೂ ಕೂಡ ಅದ್ರ ಮೇಲೆ ಹೋದರೆ ಎಕ್ಸೈಟ್ ಆಗುತ್ತೆ. ಎಕ್ಸೈಟ್ ಅಂದರೆ ಏನೋ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ. ನೋಡಿ ಇಲ್ಲೂ ಕೂಡ ಜನರು ವಾಕ್ ಮಾಡ್ತಾ ಇದ್ದಾರೆ. ಫುಲ್ ಹೀಗೇ ಇದೆ ವಾಕ್ ಮಾಡೋ. ಇಲ್ಲಿ ಏನು ಅಂತಂದರೆ ಫಿಟ್ನೆಸ್ಸಿಗೆ ತುಂಬ ಒತ್ತು ಕೊಡ್ತಾರೆ, ಫಿಟ್ಟಾಗಿರಬೇಕು ಅಂತ. ಆದ್ದರಿಂದ ಈವನ್ ಓಲ್ಡ್ ಏಜ್ ಅವರು ಕೂಡ ತುಂಬ ವಾಕು, ಬೈಕ್ ರೈಡು ಎಲ್ಲ ಮಾಡ್ತಿರ್ತಾರೆ. ನೋಡಿ ಆಗಲೇ ನಾವು ಸಿಟಿಗೆ ಎಂಟ್ರಾಗ್ತಾ ಇದ್ದೀವಿ. ಅಲ್ಲಿ ಒಂದು ಕಡೆ ಸ್ಕೈ ಟವರು ಅದು ಕಾಣಿಸ್ತಾ ಇದೆ ಅಲ್ವಾ. ನಾವೆಲ್ಲೇ ಹೋದರೂ ಸಾಮಾನ್ಯ ಮರಗಳಿಲ್ಲ ಅಂತಂದರೆ ಆ ಸ್ಕೈ ಟವರ್ ಅಂತೂ ಕಾಣುತ್ತೆ. ಏಕೆಂದರೆ ಅದು ಟಾಲೆಸ್ಟ್ ಅಲ್ವಾ ನ್ಯೂಜಿಲ್ಯಾಂಡ್ಗೆ, ಹಾಗಾಗಿ. ಮತ್ತು ಈ ಮರಗಳು ಒಂದು ಇದು ನೋಡಿ ಮಲ್ಟಿ ಸ್ಟೋರಿ ಬಿಲ್ಡಿಂಗು ಅಂದಲ್ಲ, ಇವೆಲ್ಲ ಅಪಾರ್ಟ್ಮೆಂಟ್ಗಳು ಸಿಟಿಲಿ ಮಾತ್ರ ತುಂಬ ಅಂದರೆ ತುಂಬ ಇವೆ. ಅಲ್ಲಿ ಸಾಮಾನ್ಯ ಇರೋದು ಯಾರು ಅಂತಂದರೆ ಸ್ಟೂಡೆಂಟ್ಸ್ಗಳು, ಆಮೇಲೆ ಸಿಟಿಲಿ ವರ್ಕ್ ಮಾಡೋರು. ಇದು ಫ್ಯಾಮಿಲಿ ಎಲ್ಲ ಜಸ್ಟ್ ಹಸ್ಬೆಂಡ್ ಆ್ಯಂಡ್ ವೈಫು. ಮಕ್ಕಳಾದಾಗ ಯಾರೂ ಇಷ್ಟಪಡಲ್ಲ ಅಲ್ವಾ ಅಪಾರ್ಟ್ಮೆಂಟಲ್ಲಿರೋದಕ್ಕೆ ಸಾಮಾನ್ಯ. ಯಾಕೆಂದರೆ ಮಕ್ಕಳಿಗೆ ಜಾಗ ಬೇಕು ಆಟ ಆಡೋದಕ್ಕೆ ಅಂತ ಎಲ್ಲ ಬೇರೆ ಇದಕ್ಕೆ ಸಬಬ್ಗಳಿಗೆ ಹೋಗ್ತಾರೆ. ಅಲ್ಲಿ ತನಕ ಇದು ಸಿಟಿಲಿ ಇದು ಮಾಡ್ತಾರೆ. ಯಾಕೆ ಅಂತಂದರೆ ಸಿಟಿಲೇ ವರ್ಕ್ ಮಾಡೋದಿದ್ರೆ ಅದು ಹ್ಯಾಂಡಿ ಒಂಥರ ಎಲ್ಲ. ನೋಡಿ ಇದು ಕಾರ್ಗೋ ಹೇಗಿದೆ, ಕಂಟೈನರ್ಗಳು ಅಲ್ವಾ, ಕಾರ್ಗೋದು ಹಾರ್ಬರು ತುಂಬ ಇದೆ. ಇದು ಕಾರ್ಗೋ ಹಾರ್ಬರ್ ಅಂತೂ ತುಂಬ ದೊಡ್ಡದಾಗಿದೆ. ಸುಮಾರು ಉದ್ದ ನಡೀತಾ ಹೋದರೆ ಹೋಗ್ತಾ ಇರುತ್ತೆ. ನಡ್ಕೊಂಡು ಹೋಗ್ಬೋದು. ವಾಕ್ ಮಾಡೋರಿಗೆ ಇದು ಸಿಟಿಯಿಂದ ಹಾರ್ಬರ್ ಬ್ರಿಡ್ಜ್ ಇದಕ್ಕೆ ಇಲ್ಲಿಗೆ ಮಿಷನ್ ಬೇಗೆ ನಾವಂತೂ ಟ್ರೈ ಮಾಡಿಲ್ಲ. ಸ್ವಲ್ಪ ದೂರ ನಡೆದಿದ್ದೀವಿ ಈ ಕಾರ್ಗೋ ಇದ್ರ ತನಕ ಅಷ್ಟೇ. ಇನ್ನು ಮಿಕ್ಕದ್ದು ಯಾವತ್ತೂ ಟ್ರೈ ಮಾಡಿಲ್ಲ, ಮಾಡಬೇಕು ಒಂದಿನ.
ಹಾಗೆ ಹೇಳಿದ್ರು ಹೋಗೋಣ ನಡ್ಕೊಂಡೆ ಅಂತ. ಈ ವೂಲ್ವರ್ತ್ ಅಂತ ಇದೆಯಲ್ಲ, ಇದು ನಮ್ಮ ಸೂಪರ್ ಮಾರ್ಕೆಟು ಫೇಮಸ್ಸು. ಇದು ನಾವು ಬಂದಾಗಲಿಂದ 3 ಸಲ ಹೆಸರಾಗಿದೆ. ಫಸ್ಟು ಫುಡ್ ಟೌನ್ ಅಂತ ಇತ್ತು, ಆಮೇಲೆ ಕೌಂಟ್ ಡೌನ್ ಆಯಿತು, ಈಗ ವೂಲ್ವರ್ತ್ ಅಂತ ಇದು ಮಾಡಿದ್ದಾರೆ. ಅದು ಸಿಟಿಗೇ ದೊಡ್ಡದು. ಆ ವೂಲ್ವರ್ತು ಯಾರಿಗೆ ಉಪಯೋಗ ಆಗುತ್ತೆ ಇಲ್ಲಿರೋದು ಅಂತಂದರೆ, ಈ ಸ್ಟೋರ್ಗಳು ಇಟ್ಕೊಂಡು ಬಲ್ಕಲ್ಲಿ ತೊಗೋತಾರಲ್ಲ ತುಂಬ, ಅವರಿಗೆ ಅದು ಹೋಲ್ಸೇಲ್ದು. ಇನ್ನು ಮಿಕ್ಕದ್ದೆಲ್ಲ ಬೇರೆ ಕಡೆ ಇರೋದೆಲ್ಲ ಮಾಮೂಲು ಹೌಸ್ ಹೋಲ್ಡಿಗೆ ಇದಾಗೋ ಥರ. ಯಾರೋ ರೋಡ್ ಕ್ರಾಸ್ ಮಾಡ್ತಾಯಿದ್ರು, ಅದಕ್ಕೆ ನಾವು ಅಲ್ಲಿ ಸ್ಟಾಪ್ ಮಾಡಿದ್ವಿ, ಸಿಗ್ನಲ್ ಬಿತ್ತಲ್ಲ ಅದಕ್ಕೆ. ನಾವು ಇನ್ನೂ ಸಿಟಿಗೆ ಬಂದೇ ಇಲ್ಲ ನೋಡಿ. ಇದು ಅಲ್ಲಿ ಕ್ಲಾಕ್ ಕಾಣಿಸ್ತಿದೆ, ನಾನು ನ್ಯೂ ಇಯರ್ ವೀಡಿಯೋದಲ್ಲಿ ಮಾಡಿದ್ನಲ್ಲ ಕ್ಲಾಕು, ಅದೇನೇ ಅದು. ಆಮೇಲೆ ನಾವು ಲೆಫ್ಟ್ ಟರ್ನ್ ತೊಗೊಂಡು ಮನೆಗೆ ಬರೋದಕ್ಕೆ ಅಂತ ಹೋದ್ವಿ. ತುಂಬ ಲೇಟಾಗಿತ್ತಲ್ಲ, ಇನ್ನೂ ಲೇಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಮನೆಗೆ ಹೊಟ್ಟೋಗೋಣ ಅಂದ್ಕೊಂಡು. ಆಮೇಲೆ ಬೇರೆ ಏನೂ ಅಡುಗೆ ಮಾಡಿರಲಿಲ್ಲ, ಅಲ್ಲೇ ಎಲ್ಲಾದರೂ ತೊಗೊಳ್ಳೋಣ ಅಂತ ಅಂದರೆ ಇಲ್ಲೆಲ್ಲೂ ಪಾರ್ಕಿಂಗ್ ಸಿಗೋಲ್ಲ ಸಿಟಿಲಿ. ಪಾರ್ಕ್ ಮಾಡಬೇಕು ಅಂದರೆ ಪೇ ಪಾರ್ಕು, ಅದರಿಂದ ಕಷ್ಟ. ಹಾಗೂ ಮಾಡೋಣ ಅಂದ್ಕೊಂಡೆಲ್ಲ ನೋಡಿದ್ವಿ, ಆಗಲಿಲ್ಲ. ಇದೆಲ್ಲ ಯೂನಿವರ್ಸಿಟಿ ಆಕ್ಲ್ಯಾಂಡ್ ಯೂನಿವರ್ಸಿಟಿ ಸಿಟೀಲಿ. ಇದು ಎಲ್ಲ ಒಂದೊಂದಕ್ಕೂ ಒಂದೊಂದು ಇದು ಬಿಲ್ಡಿಂಗ್ ಇದೆ. ಇಂಜಿನಿಯರಿಂಗ್ ಒಂದು ಬಿಲ್ಡಿಂಗು, ಅದರಲ್ಲೂ ಇನ್ನೂ ಏನೇನೋ ಇದೆ, ತುಂಬ ಬ್ರ್ಯಾಂಚಸ್ಗಳು ಎಲ್ಲದರಲ್ಲೂ. ಅಲ್ಲಿ ನಮ್ಮ ಸ್ಕೈ ಟವರ್ ಕಾಣಿಸ್ತಾ ಇದೆ ನೋಡಿ. ಇಷ್ಟ ಆಯಿತಾ? ಇಲ್ಲಿಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು ಆಲ್, ಲವ್ ಯು.